ಡಿಸೆಂಬರ್ 2023 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ಥರ್ಡ್ ಸಿ ಕ್ವಶನ್ ನೋಡಿ. ಲಿಸ್ಟ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸೆಲೆಕ್ಟಿಂಗ್ ದ ಟೀಮ್ ಮೆಂಬರ್ಸ್ ಅಂತ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದು ಇನ್ನೂ ಒಂದು ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂತಂದ್ರೆ ಯಾವುದು ಡಿಸೆಂಬರ್ 2023ಯಲ್ಲೂ ಕೊಟ್ಟಿದ್ದಾರೆ, ಜೂನ್ ಆರ್ ಜುಲೈ 2023ಯಲ್ಲೂ ಕೊಟ್ಟಿದ್ದಾರೆ. ಎರಡರಲ್ಲೂ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ 2 ಟೈಮ್ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ಸು ಮತ್ತು ಎಕ್ಸ್ಪ್ಲನೇಷನು ನೋಡ್ತಾ ಹೋಗೋಣ. ಏನಂದರೆ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸೆಲೆಕ್ಟಿಂಗ್ ದ ಟೀಮ್ ಮೆಂಬರ್ಸ್, ಇದು ಸೆಕೆಂಡ್ ಚಾಪ್ಟ್ರಲ್ಲಿ ಬರುತ್ತೆ. ಅದರಲ್ಲಿ 8 ಅಂದರೆ ಇಲ್ಲಿ 9 ಪಾಯಿಂಟ್ಸ್ ಇದೆ. ಅದರಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ 5 ಪಾಯಿಂಟ್ಸು ಎಕ್ಸಾಕ್ಟ್ ಸೇಮ್ ಸೆಂಟೆನ್ಸ್ ವರ್ಡ್ಸ್ ಬರೀಲೇಬೇಕಾಗುತ್ತೆ. ಅಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಏನಂತ ಇದೆ, ನಾಲೆಡ್ಜ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಥ್ರೆಟ್ ಟು ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂತಂತಂದರೆ ಏನು ಅಂದರೆ, ನಾಲೆಡ್ಜ್ ಅಬೌಟ್ ಬಯೋಡೈವರ್ಸಿಟಿ ಅಂತಂದರೆ ಜೀವ ವೈವಿಧ್ಯ ತಾಣ ಅಂತ ಕೇಳಿದ್ರಲ್ಲ. ಅಂದರೆ ಮನುಷ್ಯ ವಾಸ ಮಾಡೋಂಥ ಜಾಗ ಆಗ್ಬೋದು, ಇಲ್ಲ ಪ್ರಾಣಿ ಪಕ್ಷಿ ವಾಸ ಮಾಡೋಂಥ ಜಾಗ ಆಗ್ಬೋದು. ಅಂದರೆ ಏನಂದರೆ ನಿಮ್ಮ ಟೀಮು ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಅಂತಂದರೆ, ಅವರು ಬಯೋಡೈವರ್ಸಿಟಿಗೆ ಆ ಒಂದು ಇದನ್ನು ಬಯೋಡೈವರ್ಸಿಟಿ ಇದನ್ನು ಅದರ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಇರೋವಂಥ ವ್ಯಕ್ತಿಗಳು ಆಗಿರಬೇಕು. ಸೆಕೆಂಡ್ನೇ ಕ್ವಶನ್ ಏನು ಅಂತ, ಸೆಕೆಂಡ್ನೇ ಪಾಯಿಂಟ್ ನೋಡಿ, ನಾಲೆಡ್ಜ್ ಅಬೌಟ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಎಕನಾಮಿಕ್ ಕಾಂಟೆಕ್ಸ್ಟ್ ಅಂತ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಟೀಮ್ ಮೆಂಬರ್ಸ್ಗೆ ಪೊಲಿಟಿಕಲ್ಲು ಮತ್ತು ಸೋಷಿಯಲ್ಲು ಮತ್ತು ಎಕನಾಮಿಕಲ್ ಇದ್ರ ಬಗ್ಗೆನೂ ಸ್ವಲ್ಪ ನಾಲೆಡ್ಜು ಇರೋ ಅಂಥವ್ರು ಆಗಿರಬೇಕು. ಮತ್ತು ಥರ್ಡ್ ಪಾಯಿಂಟ್ ನೋಡಿ, ನಾಲೆಡ್ಜ್ ಆರ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ದೇರ್ ಕನ್ಸರ್ನ್ ಅಂತಂದರೆ, ನಿಮ್ಮ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಟೀಮ್ ಮೆಂಬರ್ಸ್ ಹೆಂಗಿರಬೇಕು ಅಂತಂದರೆ, ಆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು ಹಣನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅಂಥವ್ರ ಬಗ್ಗೆ ಕನ್ಸರ್ನ್ ಇರಬೇಕು. ಅಂದರೆ ಓನರ್ ಬಗ್ಗೆ ಕನ್ಸರ್ನ್ ಇರಬೇಕು ಅಂತ. ಫೋರ್ತ್ ಪಾಯಿಂಟ್ ನೋಡಿ, ಎಕ್ಸ್ಪೀರಿಯನ್ಸ್ ಆರ್ ಸ್ಕಿಲ್ ಇನ್ ಡೆವಲಪಿಂಗ್ ದ ಸ್ಟ್ರಾಟಜೀಸ್ ಅಂತ. ಅಂದರೆ ಆ ಒಂದು ಪ್ರಾಜೆಕ್ಟು ಕಂಪ್ಲೀಟ್ ಆಗಬೇಕು ಅಂತಂದರೆ ಟೀಮ್ ಮೆಂಬರ್ಸಲ್ಲಿ ಆ ಪ್ರಾಜೆಕ್ಟ್ ಬಗ್ಗೆ ಏನಿರಬೇಕಂದ್ರೆ ಡೆವಲಪಿಂಗ್ ದ ಸ್ಟ್ರಾಟಜೀಸ್. ಅಂದರೆ ಯಾವ ರೀತಿ ಗೆಲ್ಲಬೇಕು ಅನ್ನೋ ಒಂದು, ಯಾವುದೇ ಒಂದು ಪರ್ಟಿಕ್ಯುಲರ್ ಮ್ಯಾಚಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಇದಿರ್ತೈತಲ್ಲ, ಅದೇ ಥರ ಸಕ್ಸಸ್ ಕಾಣಬೇಕು ಅನ್ನೋ ಒಂದು ಇದು ಆತುರತೆ ಇರಬೇಕಂತ. ಮತ್ತು ಫಿಫ್ತ್ ಪಾಯಿಂಟ್ ನೋಡಿ, ಎಕ್ಸ್ಪೀರಿಯನ್ಸ್ ಇನ್ ಕಮ್ಯುನಿಕೇಷನ್. ಅಂದರೆ ಕಮ್ಯುನಿಕೇಷನ್ ಮಾತಾಡೋದ್ರಲ್ಲಾಗ್ಬೋದು, ದೊಡ್ಡವ್ರಿಗೆ ಬೆಲೆ ಕೊಡೋದು, ಓನರ್ಸ್ಗೆ ಬೆಲೆ ಕೊಡೋದು ಮತ್ತು ವರ್ಕರ್ಸ್ಗೆ ಬೆಲೆ ಕೊಡೋದಾಗಲಿ, ಒಳ್ಳೆ ಕಮ್ಯುನಿಕೇಷನ್ನು ಇದು ಇರಬೇಕಾಗುತ್ತೆ. ಮತ್ತು ಸಿಕ್ಸ್ತ್ ಪಾಯಿಂಟು, ಎಕ್ಸ್ಪೀರಿಯನ್ಸ್ ಇನ್ ಫಂಡ್ ರೈಸಿಂಗ್ ಅಂತಂದರೆ ಹಣ ಕಲೆಕ್ಷನ್ ಮಾಡೋ ಅಂತಂದರೆ ಪ್ರಾಜೆಕ್ಟ್ಗೆ ಯಾರಂದರೆ ಹಣ ಕೊಡೋರಿದ್ರೆ ಹಣ ಕಲೆಕ್ಷನ್ ಮಾಡೋ ಅಂಥ ಇದು ಇರಬೇಕಾಗುತ್ತೆ. ಸೆವೆಂತ್ ಪಾಯಿಂಟ್ ನೋಡಿ, ಎಕ್ಸ್ಪೀರಿಯನ್ಸ್ ಇನ್ ಬಜೆಟಿಂಗ್ ಆ್ಯಂಡ್ ರಿಸ್ಕ್ ಅಸೆಸ್ಮೆಂಟ್ ಅಂತಂದರೆ ಬಜೆಟ್ ಅಂದರೆ ಎಷ್ಟು ಖರ್ಚಾಗುತ್ತೆ, ಏನು ರಿಸ್ಕ್ ಇದೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಕಂಪ್ಲೀಟ್ ಆಗೋದಕ್ಕೆ, ಎಷ್ಟು ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಆ ಒಂದು ಇದಿರಬೇಕು. ಏಯ್ತ್ ಪಾಯಿಂಟ್ ನೋಡಿ, ಶುಡ್ ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆಫ್ ದ ಟೀಮ್ ಅಂತಂದರೆ ಟೀಮ್ ಮೆಂಬರ್ಸಲ್ಲಿ ಅವರವರ ಮೈಂಡ್ಸೆಟ್ಟು ಬೇರೆ ಬೇರೆ ಇರ್ತೈತಲ್ಲ, ಅದ್ರದ್ದು ಎಲ್ಲರ ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳೋವಂಥ ಕೆಪ್ಯಾಸಿಟಿನೂ ಇರಬೇಕಾಗುತ್ತೆ. ಲಾಸ್ಟ್ ಪಾಯಿಂಟು, ಶುಡ್ ನಾಟ್ ಬಿ ಎ ಶಾರ್ಟ್ ಟೆಂಪರ್ ಅಂತಂದರೆ ಸಡನ್ನಾಗೆ ಏನಾದರೂ ಹೇಳಿರೆ ಅದು ಆಪೋಸಿಟ್ಟು ಯಾರೋ ಟೀಮ್ ಒಂದು ಅಧ್ಯಕ್ಷರಾಗ್ಬೋದು ಇಲ್ಲ ಓನರ್ ಆಗ್ಬೋದು ಏನು ಹೇಳ್ತಿದ್ದಾನೆ ಅನ್ನೋ ಒಂದು ಇದ್ರ ಬಗ್ಗೆ ಸ್ವಲ್ಪ ಕ್ಲೀನಾಗೆ ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡ್ಕೊಳೋ ಅಂಥ ಕೆಪ್ಯಾಸಿಟಿ ಇರಬೇಕು. ಶಾರ್ಟ್ ಟೆಂಪರ್ ಆಗಿರ್ಬೇಕು ಅದಂತ ಇದಿಲ್ಲ. ಇಷ್ಟು ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ PMS ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಎಕ್ಸಾಮ್.